ನನ್ನ ಹೆಸರು ಅಲ್ಕಾ ವಿಜಯಕುಮಾರ್ ಕುರ್ಣೆ. ಪ್ರಸ್ತುತ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಖಾನಾಪುರ, ಬೆಳಗಾವಿ ಜಿಲ್ಲೆ ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BCom 3ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪಠ್ಯಕ್ರಮದಲ್ಲಿ ಬರತಕ್ಕಂತಹ 6ನೇ ಪದ್ಯ ಪ್ರೀತಿ ಅನ್ನತಕ್ಕಂತಹ ಪದ್ಯದ ಬಗೆಗೆ ಅರ್ಥೈಸಿಕೊಳ್ಳೋಣ. ಈ ಪ್ರಸ್ತುತ ಪದ್ಯದ ಅರ್ಥ ವಿವರಣೆ, ಭಾವಾರ್ಥ ಅರಿತುಕೊಳ್ಳುವುದಕ್ಕಿಂತ ಮುಂಚೆ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಪ್ರೀತಿ ಅನ್ನತಕ್ಕಂತಹ ಪದ್ಯವನ್ನು ಬರೆದವರು ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್. ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ಸಾಹಿತಿಯೇ ಪ್ರೀತಿ ಪದ್ಯವನ್ನು ಬರೆದಂತಹ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್. ವಿದ್ಯಾರ್ಥಿಗಳೇ, ಅವರ ಒಂದು ಪರಿಚಯವನ್ನು ನಾವು ನೋಡೋದಾದರೆ, ಇವರ ಪೂರ್ತಿ ಹೆಸರು ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಯಾದವಾಡದಲ್ಲಿ ಜೂನ್ 1, 1948ರಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಬೀರಪ್ಪ, ತಾಯಿ ದುಂಡವ್ವ. ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ MA PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, ಇವರ ಒಂದು ಕೃತಿಗಳನ್ನು ನಾವು ನೋಡೋದಾದರೆ, ಈ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್ ಅವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ. ಕಾವ್ಯ, ನಾಟಕ, ಜಾನಪದ, ಸಂಶೋಧನೆ, ಸಂಪಾದನೆ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಇವರು. ಇವರ ಪ್ರಕಟಿತ ಕವನ ಸಂಕಲನಗಳು ಯಾವುದ್ಯಾವುದಪ್ಪ ಅಂತಂತಂದರೆ, ಹೊಳಿ ಸಾಲಬಳ್ಳಿ, ಗಾಲಿ ಉಳ್ಳತೈತಿ, 100 ಶಿಶುಗೀತೆಗಳು, ಹಾಡೂನು ಬಾರ ಪ್ರೇಮದ ಹಾಡ ಮತ್ತು ಹೊತ್ತು ಮೂಡುವ ಸಮಯ ಅಲ್ಲದೆ ಪಾರಿಜಾತದವರು ಅನ್ನತಕ್ಕಂತಹ ನಾಟಕವನ್ನು ಕೂಡ ಇವರು ಬರೆದಿದ್ದಾರೆ. ಶ್ರೀಕೃಷ್ಣ ಪಾರಿಜಾತ ಒಂದು ಅಧ್ಯಯನ, ಇದು PhD ಪ್ರಬಂಧ. ಅದೇ ರೀತಿಯಾಗಿ ಇವರ ಸಂಶೋಧನಾ ಕೃತಿಗಳು ಯಾವುದ್ಯಾವುದಂತಂತಂದರೆ, ಜನಪದ ಪಶುವೈದ್ಯ, ಬಿಳಗಿ ಸಿದ್ದಪ್ಪ, ಹಲಗಲಿ ಗ್ರಾಮ ಜಾನಪದ, ಲಾವಣಿ ಮತ್ತು ಸನ್ನಾಟ. ಮತ್ತು ಕೌಸಲಗಿ ನಿಂಗವ್ವ, ಸ್ವಾತಂತ್ರ್ಯ ಹೋರಾಟಗಾರ್ತಿ ಸೀತಾಬಾಯಿ ತಿಮ್ಮಸಾನಿ, ಇವು ಜೀವನ ಚರಿತ್ರೆಗಳು. ವಿದ್ಯಾರ್ಥಿಗಳೇ, ಇವರು ಪಡೆದಿರತಕ್ಕಂತಹ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ, ರಾಜ್ಯ ನಾಟಕ ಅಕಾಡೆಮಿ ಫೆಲೋಶಿಪ್, ಜಾನಪದ ತಜ್ಞ ಪ್ರಶಸ್ತಿ, ಮೇಘಮಿತ್ರ ಸಾಹಿತ್ಯ ಪುರಸ್ಕಾರ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳಿಂದ ಪುರಸ್ಕೃತರಾದ ಹಿರಿಯ ವಿದ್ವಾಂಸರು ಹಾಗೂ ಕವಿಗಳು. ಈ ರೀತಿಯಾಗಿ ಇವರ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಬೋದು. ವಿದ್ಯಾರ್ಥಿಗಳೇ, ಮುಂದುವರಿದು
ಪ್ರಸ್ತುತ ಪದ್ಯದ ನುಡಿಗಳನ್ನು ಸಾಲುಗಳನ್ನು ಅರ್ಥೈಸಿಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಪದ್ಯದ ಹಿನ್ನೆಲೆಯಾಗಿ ಪದ್ಯದ ಆಶಯವನ್ನು ನೋಡೋಣ. ಪ್ರೀತಿ ಎಲ್ಲರಿಗೂ ಪ್ರಿಯವಾಗುವ ಮತ್ತು ಅತಿ ಅಗತ್ಯವಾದಂತಹ ಅನುಭವ. ಸಂಬಂಧಗಳ ಒಂದು ಬೆಸುಗೆಯಲ್ಲಿ ಪ್ರೀತಿಯ ಪಾತ್ರ ದೊಡ್ಡದು. ವಯಸ್ಸಿಗೆ ತಕ್ಕಂತೆ ಪ್ರೀತಿಯ ಭಾವಗಳು ಬೇರೆ ಬೇರೆಯಾಗಿರ್ತವೆ. ಹುಟ್ಟಿನಿಂದಲೇ ಪ್ರೀತಿಯ ಅನುಭವಗಳು ನಮ್ಮ ಜೊತೆಯಲ್ಲಿಯೇ ಸಾಗ್ತವೆ. ಪ್ರೀತಿ ಕವನದ ಕಾವ್ಯವಸ್ತುವು ಕೂಡ ಇದೇ ಧಾಟಿಯದ್ದು. ಪ್ರೀತಿಯ 10 ಪಾತ್ರ ವೈವಿಧ್ಯತೆಗಳು ಅದರ ಸುತ್ತ ತಿರುಗುತ್ತವೆ. ಈ ಪದ್ಯದಲ್ಲಿ ತಾಯಿ ತಂದೆಯರು ಮಕ್ಕಳ ಮೇಲೆ ಹರಿಸುವ ಪ್ರೀತಿ, ಅತ್ತಿ ಮಾವ ಸೊಸೆಯಂದಿರ ಪ್ರೀತಿ, ಮೈದುನ ಅತ್ತಿಗೆಯರ ಪ್ರೀತಿ, ವಾತ್ಸಲ್ಯ, ಒಡ ಹುಟ್ಟಿದ ಅಣ್ಣ ತಂಗಿಯರ ಪ್ರೀತಿ, ಸ್ನೇಹಿತರ ಪ್ರೀತಿ, ಹೆಣ್ಣು ಗಂಡಿನ ಪ್ರೀತಿ, ಹೀಗೆ 10 ಹಲವಾರು ಪಾತ್ರಗಳ ಮಧ್ಯ ಪ್ರೀತಿ ಸುಂದರ ಅರ್ಥಪೂರ್ಣ ಬದುಕನ್ನು ಕಟ್ಟಿಕೊಡಬಲ್ಲದು. ಬಹು ಮುಖ್ಯವಾಗಿ ಈ ಪದ್ಯ ಇಂದಿನ ತಲೆಮಾರಿಗೆ ಸೇರಿದ ಯುವ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಿ ಅಂತ ಅನ್ನಿಸ್ತದೆ. ಎಲ್ಲ ಆಕರ್ಷಣೆಗಳನ್ನು ಮೀರಿ ನಿಂತ ಈ ವಿಶ್ವದ ಏಕೈಕ ಶಕ್ತಿ ಪ್ರೀತಿ. ಗುಡ್ಡ ಗಂವಾರ ನೀರಿನಿಂದ ಭಾರವೆನ್ನಿಸುವ ಈ ಲೋಕದಲ್ಲಿ ಪ್ರೀತಿ ಇಲ್ಲದೇ ಇದ್ದರೆ ಒಂದು ಗುಂಜಿ ತೂಕವನ್ನೂ ತೂಗಲಾರದು. ಪ್ರೀತಿಯಿಂದಲೇ ಹಗಲು ರಾತ್ರಿ ಈ ಜಗತ್ತು ತಿರುಗ್ತಾ ಇದೆ. ಪ್ರೀತಿಯನ್ನು ತೆಗೆದಿಟ್ಟರೆ ಈ ಜಗತ್ತಿನಲ್ಲಿ ಯಾವುದೇ ಜೀವಿಯು ಬದುಕಲು ಸಾಧ್ಯವಿಲ್ಲ ಅನ್ನೋದು ಈ ಒಂದು ಕವಿಯ ಆಶಯ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಪ್ರೀತಿ ಪದ್ಯದ ಕವಿಯಾದಂತಹ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್ ಅವರ ಪರಿಚಯ ಮತ್ತು ಈ ಒಂದು ಪದ್ಯದ ಹಿನ್ನೆಲೆಯಾಗಿ ಈ ಒಂದು ಆಶಯವನ್ನು ನಾವು ನೋಡಿದ್ವಿ. ಈ ಒಂದು ಪದ್ಯದ ವಿಶ್ಲೇಷಣೆಯನ್ನು ಮುಂದಿನ ತರಗತಿಯಲ್ಲಿ ಅಂದರೆ ಮುಂದಿನ ಅಧಿವೇಶನದಲ್ಲಿ ನೋಡೋಣ. ಧನ್ಯವಾದಗಳು.